ಶ್ವೇತಾ ಈಗ ರಿಟೈರ್ಡ್ ಆದ ಒಬ್ಬ ಮಹಿಳಾ ಡಾಕ್ಟರ್. ಒಳ್ಳೆ ಪಿಂಚಣಿ ಇದೆ. ಒಂದು ಕ್ಲಿನಿಕ್ ಕೂಡ ನಡೆಸುತ್ತಿದ್ದಾಳೆ. ಒಳ್ಳೆ ಪ್ರಾಕ್ಟೀಸ್ ಮಾಡಿ ಹೆಸರು ಮಾಡಿದ ಡಾಕ್ಟರ್. ಸಾಕಷ್ಟು ದುಡ್ಡು ಮಾಡಿದ್ದಾಳೆ. ಆದರೇನು ಅವಳ ಸ್ವಂತ ಜೀವನಕ್ಕೆ ಅರ್ಥವಿಲ್ಲವಾಗಿದೆ. ಕ್ಲಿನಿಕ್ನಲ್ಲಿ ಎದುರಿನ ಗ್ಲಾಸ್ ಕಪಾಟಿನಲ್ಲಿ ತುಂಬಿಸಿಟ್ಟ ಪದಕಗಳು, ಫ್ರೇಮ್ ಹಾಕಿದ ಸರ್ಟಿಫಿಕೇಟ್ಗಳು. ಆದರೆ ಮನಸ್ಸು ಖಾಲಿ ಖಾಲಿ. ಅಲ್ಲಿ ಹೃದಯವಿದೆಯೋ ಇಲ್ಲವೋ ಅವಳಿಗೆ ಗೊತ್ತಿಲ್ಲ. ಏಕೆಂದರೆ ಅಲ್ಲಿ ಭಾವನೆಗಳೇ ಇಲ್ಲದೆ ಒಣಗಿದ ಬರಡು ಭೂಮಿಯಾಗಿದೆ. ಮದುವೆಯಾಗಿ ಚಿನ್ನದಂತಹ ಗಂಡನನ್ನು ಹೊಂದಿ ಒಂದು ಗಂಡು ಮಗುವನ್ನು ಪಡೆದ ಆಕೆ ಜೀವನದಲ್ಲಿ ಅದೇನೋ ಶಕ್ತಿ ಆವರಿಸಿತೋ. ಗಂಡನೊಡನೆ ಕ್ಷುಲ್ಲಕ ಕಾರಣಗಳನ್ನು ಮುಂದಿಟ್ಟು ಬೇರೆಯಾದ ಶ್ವೇತಾ ಗಂಡನನ್ನು ತಿರುಗಿ ನೋಡಿದ್ದೇ ಇಲ್ಲ. ಗಂಡ ಒಬ್ಬ ಎಂಜಿನಿಯರಿಂಗ್ ಕಾಲೇಜ್ ಲೆಕ್ಚರರ್, ಕೀರ್ತಿರಾಜ್. ಈಗ ಅವನು ರಿಟೈರ್ಡ್. ಅವನಿಗೂ ಒಳ್ಳೆ ಪಿಂಚಣಿ ಇದೆ. ಬೇರೆ ಆದಾಗ ಮಗು ಆರುಷ್ನಿಗೆ 2 ವರ್ಷ. ಮಗುವನ್ನು ಬಿಟ್ಟುಕೊಡಲೊಪ್ಪದ ಕೀರ್ತಿರಾಜ್ ತಾನು ಅವನನ್ನು ಬೆಳೆಸಿ ಈಗ ಅವನು ಡಾಕ್ಟರ್. ಅವನು ತಾಯಿಯನ್ನು 10 ವರ್ಷದಿಂದ ನೋಡಿದ್ದಿಲ್ಲ. ಹಾಗೆ ಮಗುವನ್ನು ನೋಡಲು ತಿಂಗಳಿಗೊಮ್ಮೆ ಒಂದು ಗೊತ್ತಾದ ಸ್ಥಳದಲ್ಲಿ ಬಂದು ನೋಡಬಹುದು ಎನ್ನುವ ಕೋಟಿನ ಅವಕಾಶ ಇದ್ದರೂ ಬಂದು ನೋಡಿದ್ದು ಕೇವಲ 2 ಸಾರಿ ಮಾತ್ರ. ಅಂದರೆ ಅವಳಿಗೆ ಮಗನ ಬಗ್ಗೆಯೂ ಆಸೆಯೂ ಇರಲಿಲ್ಲ ಎನ್ನಬಹುದು. ಕಾರಣ ಅಲ್ಲಿಯ ಒಬ್ಬ ಡಾಕ್ಟರ್ ಮಹೇಶ್. ಹೌದು, ಅವನೊಂದಿಗೆ ಎಲ್ಲ ಬಗೆಯ ಸಂಬಂಧ ಬೆಳೆಸಿಕೊಂಡ ಶ್ವೇತಾ ನಿಧಾನದಲ್ಲಿ ಗಂಡನಿಂದ ಬೇರೆಯಾಗಲು 108 ಕಾರಣ ಹುಡುಕಿದ್ದಳು. ಇದನ್ನು ಮನಗಂಡ ಕೀರ್ತಿರಾಜ್ ಅವಳ ಮನಸ್ಸನ್ನು ಗ್ರಹಿಸಿ ಅವಳು ಬೇರೆಯಾಗಲು ಒಪ್ಪಿಗೆ ಸೂಚಿಸಿದ್ದ. ಮಹೇಶ್ ಒಬ್ಬ ಡಾಕ್ಟರ್ ಆಗಿಯೂ ಮದುವೆಯಾದ ಹೆಣ್ಣಿನೊಡನೆ ಸಂಬಂಧ ಬೆಳೆಸುವಷ್ಟು ನೀತಿಗೆಟ್ಟಿದ್ದರೆ ಅವನ ಸಂಪರ್ಕದಲ್ಲಿಯೇ ಉಳಿಯಲು ಇಷ್ಟಪಡುವ ತನ್ನ ಹೆಂಡತಿ ಶ್ವೇತನ ಬಗ್ಗೆ ಹೇಸಿಗೆ ಉಂಟಾಗಿತ್ತು. ಆದರೆ ಶ್ವೇತಾ ಅವನೊಂದಿಗೆ ಕೂಡ ಚೆನ್ನಾಗಿರದೆ ದೂರವಾಗಿದ್ದಳು. ಅಥವಾ ಅವಳೇ ಕೆಲವು ಗೊತ್ತಿದ್ದವರೊಂದಿಗೆ ಹೇಳಿದಂತೆ ಅವನೇ ಅವಳನ್ನು ದೂರ ಮಾಡಿ ಬೇರೆ ಮದುವೆಯನ್ನೇ ಆಗಿದ್ದ. ಶ್ವೇತಾ ಎಷ್ಟೆಲ್ಲ ಹಾರಾಡಿದರೂ ನಂತರ ಏನೂ ಮಾಡಲಾಗಲಿಲ್ಲ ಅನ್ನೋದು ಇರೋ ಸತ್ಯ. ಇದೆಲ್ಲ ಆಗಲು ಕಾರಣವೆಂದರೆ ಶ್ವೇತಾನ ತಾಯಿ ನಂದಿನಿ. ಮಗಳು ಗಂಡನಿಂದ ಬೇರೆಯಾಗಲು ಅವಳದ್ದೇ ಒತ್ತಾಸೆ ಇತ್ತು. ಅವಳೊಂದು ರೀತಿಯ ಜಿಗಣೆ, ಮಗಳ ದುಡ್ಡಿನ ಮೇಲೆ ಜೀವಿಸುವ ಪರಾವಲಂಬಿ. ಹಾಗಂತ ಅವಳ ಗಂಡನ ಪಿಂಚಣಿಯ ಅನುಕೂಲತೆ ಇದೆ, ಗಂಡ ಮಾಡಿದ ಮನೆಯೂ ಇದೆ. ಆದರೆ ಅವಳ ಫ್ಯಾಷನ್ಗೆ ಹಣ ಸಾಕಾಗುವುದಿಲ್ಲ. ತನ್ನ ಮಗಳಂತೆಯೇ ಡ್ರೆಸ್, ಮೇಕಪ್ ಎಲ್ಲ ಆಗಬೇಕು. ಹೆಚ್ಚು ಕಡಿಮೆ ದಿನವೂ ಹೋಟೆಲ್ನಲ್ಲಿಯ ಊಟ ತಿಂಡಿಗಳು, ನಾನ್ ವೆಜ್ ಊಟ ಆಗಬೇಕು. ಹೀಗೆ ದಿನ ಕಳೆಯಲು ಆ ಗಂಡನ ಪಿಂಚಣಿ ಎಲ್ಲಿ ಸಾಕಾಗುತ್ತೆ? ಅದಕ್ಕಾಗಿ ಮಗಳ ದುಡ್ಡನ್ನು ನೆಚ್ಚಿಕೊಂಡ ಆ ಮಹಾತಾಯಿಗೆ ಮಗಳ ಸಂಸಾರ ನಡೆಯಬೇಕು ಅನ್ನುವ ವಿಚಾರಕ್ಕಿಂತಲೂ ತಾನು ಮಜವಾಗಿರಬೇಕು ಅನ್ನುವ ವಿಚಾರ ಮುಖ್ಯವಾಯಿತು. ಕೀರ್ತಿರಾಜ್ನನ್ನು ದೂರ ಮಾಡಿ ಮೊಮ್ಮಗನನ್ನು ದೂರವಿಟ್ಟು ತಾನು ಅವಳ ದುಡ್ಡಲ್ಲಿ ಮೋಜು ಮಾಡುತ್ತಾ ಜೀವನ ಸಾಗಿಸತೊಡಗಿದ್ದಳು. ಇದು ಯಾವ ರೀತಿ ಅಂತ ಗೊತ್ತಾಗಲ್ಲ. ಯಾವನೋ ದುಡ್ಡುಳ್ಳವನು ಬಡ ಮನೆಯ ಒಂದು ಹುಡುಗಿಗೆ ಅಥವಾ ದೇವದಾಸಿ ಹುಡುಗಿಗೆ ಬಾಳು ಕೊಟ್ಟು ಕೆಲ ವರುಷ ಬಾಳ್ವೆ ನಡೆಸುವುದು, ಅದಕ್ಕೂ ಏನೂ ಅರ್ಥವಿಲ್ಲ. ಈಗ ಪಾಶ್ಚಾತ್ಯ ಅನುಕರಣೆಯಿಂದ ಹೊಸ ಟ್ರೆಂಡ್ ಬಂದಿದೆ, ಲಿವಿಂಗ್ ಟುಗೆದರ್. ಅಂದರೆ ಒಬ್ಬರಿಗೊಬ್ಬರು ಹೊಂದಿಕೊಳ್ಳುವವರೆಗಿದ್ದು ಬೇಡದಾಗ ಬೇರೆಯಾಗುವುದು. ಇದು ಬೇರೆಯಾಗುವುದನ್ನು ಖಚಿತವಾಗಿಟ್ಟೇ ಕೂಡಿ ಇರುವುದು. ಇದೊಂದು ರೀತಿಯ ಮೂರ್ಖತೆ. ಕೀರ್ತಿರಾಜ್ ಮಗ ಆರುಷ್ನನ್ನು ತಾನೇ ಸಾಕುತ್ತೇನೆ ಎಂದು ತನ್ನ ತಂದೆ ತಾಯಿ ಹತ್ತಿರ ಬಿಟ್ಟಿದ್ದ. ಆದರೆ ಒಮ್ಮೆ ಊರಲ್ಲಿಯ ಮನೆಗೆ ಹೋದಾಗ ಕೆಲವು ಹಿರಿಯರು ಸೇರಿ ಇನ್ನೂ ವಯಸ್ಸಿರುವ ಕೀರ್ತಿರಾಜನಿಗೆ ಅವನ ಸೋದರತ್ತೆ ಮಗಳು ಸುರೇಖನನ್ನು ಮದುವೆಯಾಗಲು ಪ್ರಸ್ತಾಪಿಸಿದಾಗ ಮತ್ತೆ ಹೊಸ ತೊಂದರೆಗಳು ಬೇಡವೇ ಬೇಡ ಅಂದರು. ಪರಿಸ್ಥಿತಿಯನ್ನು ತಿಳಿಸಿ ನೋಡು ಕೀರ್ತಿ, ಈಗ ಇನ್ನೂ ಸಣ್ಣ ವಯಸ್ಸು. ಈಗ ನಿನ್ನ ತಂದೆ ತಾಯಿ ನೋಡಿಕೊಳ್ಳುತ್ತಾರೆ ಸರಿ. ಮುಂದೆ ಅವರಿಗೆ ನೋಡಿಕೊಳ್ಳಬೇಕಾದ ವಯಸ್ಸಿಗೆ ಅವರು ಬಂದಾಗ ಆರುಷ್ನನ್ನು ಯಾರು ನೋಡಿಕೊಳ್ಳಬೇಕು ಅಂತ ಹೇಳಿ ಒಪ್ಪಿಸಿಬಿಡುತ್ತಾರೆ. ಮನೆ ತುಂಬಿದ ಸುರೇಖಾ ಬೆಂಗಳೂರಿನ ಡಾಕ್ಟರ್ ಮನೆಯಲ್ಲಿ ಆರುಷ್ನಿಗೆ ತಾಯಿಯಾಗಿ ಜೀವನ ಆರಂಭಿಸುತ್ತಾಳೆ. ಸ್ವಂತ ತಾಯಿಯಾಗಿ ನೋಡಿಕೊಳ್ಳಬೇಕಾಗಿದ್ದ ಶ್ವೇತಾ ಕೀರ್ತಿರಾಜ್ನ ಸ್ಮೃತಿಪಟಲದಲ್ಲಿ ಸಂಕೇತಕ್ಕಾಗಿಯೂ ಇರದಂತೆ ಅಳಿಸಿ ಹೋಗಿಬಿಡುತ್ತಾಳೆ. ಸಾಕಷ್ಟು ಒಳ್ಳೆ ಮಟ್ಟಿಗೆ ಸುರೇಖಾ ಆರುಷ್ನನ್ನು ನೋಡಿಕೊಳ್ಳುತ್ತಾಳೆ. ಸುರೇಖಾ ಆರುಷ್ನಿಗೆ ಸ್ವಂತ ತಾಯಿಯೇ ಆಗಿಬಿಡುತ್ತಾಳೆ. ಅವನಿಗೆ ತನ್ನ ಅಮ್ಮನ ನೆನಪೆಂದೂ ಬರುವುದೇ ಇಲ್ಲ. ಈಗ ಕಾಲಕ್ರಮೇಣ ಸುರೇಖಾಳ ಬದುಕಿಗೂ ಅರ್ಥ ಕೊಡುವ ವಿಚಾರ ಮಾಡಿದ ಕೀರ್ತಿರಾಜ್ ಅವಳಿಂದ ಮಗಳು ಅನುಷಳನ್ನು ಹೊಂದಿರುತ್ತಾನೆ. ತನ್ನ ಮಗಳು ಹುಟ್ಟಿದ ನಂತರವೂ ಅದೇ ಪ್ರೀತಿಯನ್ನು ಕೊಟ್ಟು ಆರುಷ್ನನ್ನು ಬೆಳೆಸುವುದು ಮನೆಯಲ್ಲಿನ ಆನಂದ ಉಳಿಯುವಂತೆ ಮಾಡುತ್ತದೆ. ಈಗ ನಿಜವಾಗಿಯೂ ಕೀರ್ತಿರಾಜನಿಗೆ ತನ್ನ ಜೀವನ ಸಾರ್ಥಕವೆನಿಸುತ್ತದೆ. ಅನುಷಳನ್ನು ಅವಳ ಇಚ್ಛೆಯಂತೆ ಎಂಜಿನಿಯರಿಂಗ್ ಓದಿಸುತ್ತಾರೆ. ಒಂದು ದಿನ ಪಾರ್ಕಿನ ಒಂದು ಬೆಂಚಿನ ಮೇಲೆ ಕುಳಿತ ಶ್ವೇತಾ
ಕೀರ್ತಿರಾಜ್, ಸುರೇಖಾ, ಆರುಷ್, ಅನುಷಾ ಹೋಗುವುದು ನೋಡಿ ಗುರುತಿಸುತ್ತಾಳೆ. ಅವಳ ಜೀವನ ತೀರಾ ಕಾಣದ ಹಡಗು. ಕೀರ್ತಿರಾಜ್ನನ್ನು ನೋಡಿ ಮುಖ ಕೆಳಗೆ ಮಾಡುತ್ತಾಳೆ. ಕೀರ್ತಿರಾಜ್ ಏನೂ ಅವಳೆಡೆ ನೋಡಿರುವುದೇ ಇಲ್ಲ. ತನ್ನ ಹೆಂಡತಿ ಮಕ್ಕಳೊಂದಿಗೆ ಸಂತೋಷದಲ್ಲಿ ಮಾತಾಡುತ್ತಾ, ನಗುತ್ತಾ, ತಮಾಷೆ ಮಾಡುತ್ತಾ ಹೋಗುತ್ತಿರುತ್ತಾನೆ. ತನ್ನ ಅಷ್ಟೊಳ್ಳೆ ಸಂಸಾರವಾಗುವುದನ್ನು ತಾನೇ ಹಾಳು ಮಾಡಿಕೊಂಡು ಅದ್ಯಾವುದೋ ಹುಚ್ಚಿನಲ್ಲಿ ಯಾರದೋ ಹಿಂದೆ ಹೋದದ್ದನ್ನು ಅವನು ತನಗಿಷ್ಟ ಬಂದಷ್ಟು ಉಪಯೋಗಿಸಿ ತನ್ನನ್ನು ದೂರ ಮಾಡಿದ್ದನ್ನು ವಿಚಾರಿಸುತ್ತಾ ಶ್ವೇತಾ ಮರಗುತ್ತಾಳೆ. ಈಗ ಅವಳಮ್ಮನೂ ಇಲ್ಲ. ಗಂಡನಿಂದಲೂ ಬೇರೆ. ಅವನ್ಯಾವನ ಹಿಂದೆ ಹೋದಳೋ ಅವನು ತನ್ನದೇ ಸಂಸಾರ ಮಾಡಿಕೊಂಡು ತನ್ನದೇ ಲೋಕದಲ್ಲಿದ್ದಾನೆ. ಈಗ ಶ್ವೇತಾ ಅಕ್ಷರಶಃ ಒಂಟಿ. ಒಂಟಿ ಹಕ್ಕಿ ತನ್ನವರಿಂದ ಬೇರೆಯಾಗಿ ತನಗೂ ರೆಕ್ಕೆ ಇದೆ, ತನ್ನಷ್ಟಕ್ಕೆ ಇರಬಲ್ಲೆ ಅಂದುಕೊಂಡು ಎತ್ತಲೋ ಹಾರುತ್ತಾ ಹಾರುತ್ತಾ ಕೊನೆಗೊಮ್ಮೆ ಒಂದ್ಯಾವುದೋ ಒಣ ಮರದ ಮೇಲೆ ಕುಳಿತು ಯೋಚಿಸುತ್ತಲ್ಲ, ಹಾಗಾಗಿದೆ ಶ್ವೇತನ ಸ್ಥಿತಿ. ಇರುವ ದಿನಗಳನ್ನು ಕಳೆಯಬೇಕಲ್ಲ, ಜೀವನಕ್ಕೆ ಅರ್ಥವಿಲ್ಲದಾಯಿತಲ್ಲ. ಜೀವನದಲ್ಲಿ ಎಲ್ಲೋ ಏನೋ ಸುಖವಿದೆ ಎಂದು ಹುಡುಕುತ್ತಾ ಹೋಗುವುದಾಗಲಿ, ಸಂಸಾರದಲ್ಲಿ ನನ್ನ ಬಿಟ್ಟರಿಲ್ಲ ಎನ್ನುವ ಗರ್ವ ಮಾಡಿಕೊಳ್ಳುವುದಾಗಲಿ ಮಾಡಿದರೆ ಸ್ವನಾಶಕ್ಕೆ ದಾರಿ.